ಬಹುದೊಡ್ಡ ಬದುಕನ್ನು ಬದುಕಿದ್ದ ದೊಡ್ಡಬಾಣಗೆರೆಯ ಎಲ್ಲ ಹಿರಿಯರನ್ನ ಸ್ಮರಣೆ ಮಾಡ್ಕೊಳ್ತಾ, ತಾಯಂದಿರನ್ನ ಸ್ಮರಣೆ ಮಾಡ್ಕೊಳ್ತಾ ಇವತ್ತು ದೊಡ್ಡಬಾಣಮ್ಮ ಮತ್ತು ಚಿಕ್ಕಬಾಣವ್ವ ಆರಾಧನಾ ಮಹೋತ್ಸವ ನಡೆದಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಗೊಂಚಕಾರ್ ಎಸ್ ರಾಮಕೃಷ್ಣ ಅವರು ಹಬ್ಬದ ಬಗ್ಗೆ ಒಂದೆರಡು ಹಂಚಿಕೆಯನ್ನು ಹಂಚ್ಕೊಳ್ಬೇಕು. ಸಿರಾ ತಾಲೂಕು ಹೂಲಿಕುಂಟೆ ಹೋಬಳಿ ದೊಡ್ಡಬಾಣಗೆರೆ ಗ್ರಾಮದಲ್ಲಿ ವಿಶೇಷವಾಗಿ ದೊಡ್ಡಬಾಣಗೆರೆಯ ಹೆಸರು ಬರಲಿಕ್ಕೆ ಕಾರಣಕರ್ತರಾದ ದೇವತೆಗಳು, ದೇವರಿಗೆ ಸಮನಾಗಿರ್ತಕ್ಕಂಥ ದೊಡ್ಡಬಾಣಗೆರೆಯಲ್ಲಿ ಪ್ರತಿಯೊಬ್ಬರು ದೊಡ್ಡಬಾಣಕ್ಕ ಮತ್ತು ಚಿಕ್ಕಬಾಣಕ್ಕ ಅಂತ ಅದನ್ನು ಕಲಗುಡಿ ಪಟ್ಟಣ ಅಂತ ಹೆಸರುವಾಸಿಯಾಗಿ ದೊಡ್ಡಬಾಣಗೆರೆ ಕೆರೆ ಹಿಂದಿರ್ತಕ್ಕಂಥ ಜಮೀನಿಗೆ ಮತ್ತು ಚಿಕ್ಕಬಾಣಗೆರೆ ಹಿಂದಿರ್ತಕ್ಕಂಥ ಜಮೀನಿಗೆ ಆರಾಧ್ಯ ದೇವತಾ ಮಹನೀಯರಾಗಿರ್ತಕ್ಕಂಥ ದೊಡ್ಡಬಾಣಕ್ಕ ಚಿಕ್ಕಬಾಣಕ್ಕನ್ನ ನಮ್ಮ ಪೂರ್ವಿಕರು ಸಂಪ್ರದಾಯದಂತೆ ಯಾವುದೇ ಒಂದು ಬೆಳೆ ಬೆಳೆದಾಗ, ಭತ್ತದ ರಾಶಿ ಮತ್ತು ರಾಗಿ ರಾಶಿ ಏನೇ ಬೆಳೆ ಬೆಳೆದಾಗ ಮೊದಲೇ ತಾನೆ ತಗೊಂಡ್ಬಂದು ಈ ತಾಯಂದ್ರಿಗೆ ಅರ್ಪಿಸಿ, ಜೊತೆಗೆ ರಾಶಿ ಅಳಿಬೇಕಾದ್ರೆ ಅನ್ನದಾಸೋಹ ಮಾಡಿ ರಾಶಿ ಅಳಿತಂಥ ನಿದರ್ಶನಗಳು ನಾವು ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರತಕ್ಕಂಥ ಉದಾಹರಣೆಗಳಿದ್ದಾವೆ. ಇವತ್ತು ದೊಡ್ಡಬಾಣಗೆರೆ ಮತ್ತು ಚಿಕ್ಕಬಾಣಗೆರೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜೀವಿಗೂ ಆಸರೆಯಾಗಿ ಆಶೀರ್ವಾದ ಮಾಡ್ತಕ್ಕಂಥ ಈ ತಾಯಂದರು ದೊಡ್ಡಬಾಣಕ್ಕ ಚಿಕ್ಕಬಾಣಕ್ಕನಿಗೆ ದೊಡ್ಡಬಾಣಗೆರೆಯಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸಿದಂಥ ಸಂದರ್ಭದಲ್ಲಿ ಆಂಜನೇಯ ಸ್ವಾಮಿ ಆರಾಧನೆ, ಆರತಿ, ಪೂಜೆ ಪುನಸ್ಕಾರಗಳಿಂದ ವಿಜೃಂಭಣೆಯಿಂದ ನೆರವೇರಿಸಿ ಭಾನುವಾರ ದಿನ ನಾಟಕವನ್ನು ಮನೋರಂಜನೆಯನ್ನು ಕೊಟ್ಟು ಸೋಮವಾರ ದಿವಸ ದೊಡ್ಡಬಾಣಕ್ಕ ಚಿಕ್ಕಬಾಣಕ್ಕ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಲ್ಲಿ ಅನ್ನದಾಸೋಹವನ್ನು ಮಾಡಿ ನಾಳೆ ಊರು ಮಾರಮ್ಮ ವಲಸೆ ಮಾರಮ್ಮ ಅಂತಕ್ಕಂಥದ್ದು ನಾಡಿದ್ದು 24ನೇ ತಾರೀಕು ಬುಧವಾರ ಗ್ರಾಮ ದೇವತೆಯಾದ ಕರಿಯಮ್ಮನ್ನು ಆರತಿ ಮತ್ತು ಸಂಕಲ್ಪ ಮಾಡಿ ದೊಡ್ಡಬಾಣಗೆರೆ ಅವರು ಈ ದೊಡ್ಡಬಾಣಗೆರೆ ಚಿಕ್ಕಬಾಣಗೆರೆ ಕಾಯುವಂಥ ದೇವರುಗಳನ್ನ ಭಕ್ತಿಪೂರ್ವಕವಾಗಿ ಉತ್ಸಾಹದಿಂದ ಹುರುಪಿನಿಂದ ವಿಜೃಂಭಣೆಯಾಗಿ ನೆರವೇರಿಸ್ತವ್ರೆ. ಒಂದು ಇತಿಹಾಸ, ದೊಡ್ಡಬಾಣಕ್ಕ ಚಿಕ್ಕಬಾಣಕ್ಕ ಅಂತಕ್ಕಂಥ ಅಕ್ಕ ತಂಗಿಯವರು ದೊಡ್ಡಬಾಣಕ್ಕ ಕೆರೆ ಕಟ್ಟಿಸಿದಂಥ ಸಂದರ್ಭದಲ್ಲಿ ದೊಡ್ಡಬಾಣಕ್ಕ ಚಿಕ್ಕಬಾಣಕ್ಕನಿಗೆ ಜವಾಬ್ದಾರಿ ಕೊಟ್ಟು ನೀನು ಕೆರೆ ಕಟ್ಟು ಅಂತಂದ್ಬಿಟ್ಟು ಉಸ್ತುವಾರಿ ಕೊಟ್ಟಾಗ ಕೆರೆ ಅಂತ ಮುಗ್ದಂಥ ಸಂದರ್ಭದಲ್ಲಿ ಚಿಕ್ಕಬಾಣಕ್ಕನವರು, ಅಕ್ಕ ನೀ ಜವಾಬ್ದಾರಿ ಕೊಟ್ರಿ ನನ್ನ ಕೆರೆ ಮುಗಿಸ್ತೆ, ಎಷ್ಟೆಲ್ಲ ನಿಂದೆ ಬರುತ್ತೆ, ನಾನು ಉಸ್ತುವಾರಿ ತಗೊಂಡು ಕೆರೆ ಕಟ್ಟಿಸಿದಾಗ ನನ್ನ ಹೆಸರೇ ಇಲ್ಲ ಅಂದಾಗ ಮಧ್ಯಭಾಗದಲ್ಲಿ ಒಂದು ಏರಿಯನ್ನು ಹಾಕಿ ದೊಡ್ಡಬಾಣಗೆರೆ ಕೆರೆ ಮತ್ತು ಚಿಕ್ಕಬಾಣಗೆರೆ ಕೆರೆ ಅಂತಕ್ಕಂಥ ನಿರ್ಮಾಣ ಮಾಡಿ, ಅದು ಆ ದೈವಶಕ್ತಿಯೋ ಅಥವಾ ಕಾಕತಾಳಿಯೋ ಗೊತ್ತಿಲ್ಲ, ಆ ದೊಡ್ಡಬಾಣಗೆರೆ ಚಿಕ್ಕಬಾಣಗೆರೆ ಕೆರೆ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದ್ದರೂ ಸಹ 2 ಕೆರೆಗಳ ಕೋಡಿ ಏಕಕಾಲದಲ್ಲಿ, ಏಕ ನಿಮಿಷದಲ್ಲಿ, ಏಕ ಗಳಿಗೆಯಲ್ಲಿ ಕೋಡಿ ಹರಿತಕ್ಕಂಥ ಆ ಪವಾಡವನ್ನು ನಾವು ವಿವರಿಸಲು ಸಾಧ್ಯವಿಲ್ಲ. ಹಾಗಾಗಿ ಮಹಾನ್ ಶಕ್ತಿ ದೇವತೆಯಾದ ದೊಡ್ಡಬಾಣಕ್ಕ ಮತ್ತು ಚಿಕ್ಕಬಾಣಕ್ಕನಿಗೆ ಇವತ್ತು ಗ್ರಾಮದ ಜನತೆಗಳು ಎಲ್ಲರೂ ಬಂದು ಪೂಜೆ ಮಾಡಿ ಅನ್ನದಾಸೋಹ ಮಾಡಿ ಉತ್ಸಾಹದಿಂದ ಇದ್ದಾರೆ. ಈ ಸಂದರ್ಭದಲ್ಲಿ ಆ ತಾಯಿಯಂದ್ರನ್ನು ನೆನೆಸ್ತಾ ಗ್ರಾಮಕ್ಕೆ ಒಳ್ಳೆಯದಾಗಲಿ, ತಾಯಿ ಆಶೀರ್ವಾದ ಯಾವಾಗಲೂ ನಮ್ಮ ಜನಕ್ಕೆ, ನಮ್ಮ ಗ್ರಾಮದ, ನಮ್ಮ ತಾಲೂಕಿನ ಜನತೆಗೆ ತಾಯಿಯಂದ್ರ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತಾ ನನ್ನ ಮಾತು ಮುಗಿಸ್ತೇನೆ. ಸಕಲ ಚರಾಚರ ಜೀವಿ ಜಂತುಗಳಿಗೆ ಅನ್ನ ಕೊಡ್ತಕ್ಕಂಥ ರೈತಾಪಿ ವರ್ಗದವರೇ ನಮ್ಮೂರಲ್ಲಿ ಅಧಿಕವಾಗಿದ್ದಾರೆ. ಬಹುದೊಡ್ಡ ಬದುಕನ್ನು ಬಾಳಿದ್ದಂಥ ದೊಡ್ಡಬಾಣಗೆರೆ ಎಲ್ಲ ಹಿರಿಯರನ್ನ, ತಾಯಂದಿರನ್ನ ಸ್ಮರಣೆ ಮಾಡ್ಕೊಳ್ತಾ ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ. ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ. ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ, ಪೂರ್ಣ ಉಡುಗೆ ಕೇವಲ 470 ರೂಪಾಯಿಗಳಲ್ಲಿ ದೊರೆಯುತ್ತದೆ. ಅಯ್ಯಪ್ಪ ಮಾಲಾಧಾರಿಗಳಿಗೆ ವಿಶೇಷ ಕೊಡುಗೆ. ಶಿರಾ ತಾಲೂಕಿನ ಬರಗೂರಿನ ಬಸ್ ನಿಲ್ದಾಣದ ಸಮೀಪ ಮಾತಾಜಿ ಟೆಕ್ಸ್ಟೈಲ್ಸ್ ನಲ್ಲಿ ಅಯ್ಯಪ್ಪ ಶಬರಿ ಮಾಲಾಧಾರಿ ಭಕ್ತರಿಗೆ ಈ ವರ್ಷ ವಿಶೇಷ ಕೊಡುಗೆ. ವಸ್ತ್ರ ಮತ್ತು ಮಾಲೆ ಹೋಲ್ಸೇಲ್ ದರದಲ್ಲಿ, ಪೂರ್ಣ ಉಡುಗೆ ಕೇವಲ 470 ರೂಪಾಯಿಗಳಲ್ಲಿ ದೊರೆಯುತ್ತದೆ.